ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿ ಜೊತೆಗೆ ಕಿರುತೆರೆಯ ಬಹಳಷ್ಟು ಹಿಟ್ ಧಾರಾವಾಹಿಗಳಲ್ಲಿ ಕೂಡ ನಟಿಸಿದ್ದಂತಹ ನಟ, ನಿರ್ದೇಶಕ, ನಿರ್ಮಾಪಕ ನಟ ದಿಲೀಪ್ ರಾಜ್ರವರು ಇವತ್ತು ಬೆಳಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಬಹಳ ಆರೋಗ್ಯವಾಗಿ ಕಾಣಿಸ್ಕೊಳ್ತಾ ಇದ್ರು ಕೂಡ ಫಿಟ್ನೆಸ್ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾ ಇದ್ರು. ಇನ್ನು ಕನ್ನಡದಲ್ಲಿ ಹಲವು ಸೀರಿಯಲ್ಗಳನ್ನು ನಿರ್ಮಾಣ ಕೂಡ ಮಾಡಿದ್ರು. ಅವರ ನಿರ್ದೇಶನದ ಧಾರಾವಾಹಿಗಳು ಈಗಲೂ ಕೂಡ ಪ್ರಸಾರವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇಂದು ಮುಂಜಾನೆ ಹೃದಯಾಘಾತದಿಂದ ನಟ, ನಿರ್ಮಾಪಕ ದಿಲೀಪ್ ರಾಜ್ ಸಾವನ್ನಪ್ಪಿದ್ದಾರೆ. ಇನ್ನು ಕಿರುತೆರೆಯಲ್ಲಿ ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು, ಪ್ರೀತಿಗಾಗಿ ಮತ್ತು ಸತ್ಯ ಘಟನೆಯನ್ನ ಆಧರಿಸಿದ ರಥಸಪ್ತಮಿ ಸೇರಿದಂತೆ ಜನಪ್ರಿಯ ಧಾರಾವಾಹಿಗಳಲ್ಲಿ ಕೂಡ ದಿಲೀಪ್ ರಾಜ್ ನಟಿಸಿದ್ರು. ಅದಾದ ನಂತರ ಅವರು ನಿರ್ದೇಶಕರಾಗಿ ಕನ್ನಡ ಕಿರುತೆರೆಗೆ ಪಾದಾರ್ಪಣೆಯನ್ನ ಮಾಡಿದ್ರು. ಇನ್ನು ಮಿಲನ, ಗಾನ ಬಜಾನ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳಲ್ಲಿ ನಟ ದಿಲೀಪ್ ರಾಜ್ ನಟಿಸಿದ್ರು. ಇನ್ನು ಕಿರುತೆರೆಯ ನಟಿ ರಂಜಿನಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ತೆ. ನೀವು ಅವ್ರ ಜೊತೆ ನಟಿಸಿದ್ದೀರಾ, ಅವ್ರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀರಾ. ಆದರೆ ಇದೊಂದು ಆಘಾತಕಾರಿ ಸುದ್ದಿ, ಬೆಳಗ್ಗೆ ಸಾವನ್ನಪ್ಪಿದ್ದಾರೆ ದಿಲೀಪ್ ರಾಜ್ ಅನ್ನೋದು. ತಡ್ಕೊಳಕ್ಕೆ ಆಗ್ತಿಲ್ಲ, ನಂಗೆ ಈಗ್ಲೂ ನಂಬಕ್ಕೆ ಆಗ್ತಿಲ್ಲ ಅವ್ರಿಲ್ಲ ಅಂದ್ರೆ. ಬಿಕಾಸ್ ಎಷ್ಟು ಫಿಟ್ ಇದ್ರು ಅವರು. ಆಮೇಲೆ ಅವ್ರಿಗೆ ಕೇಸ್ ಕೂಡ ಆಗಿರ್ಲಿಲ್ಲ. ಸಾಯೋ ಅಂತ ವಯಸ್ಸಲ್ವೇ ಅಲ್ಲ ಅದು. ನಾನು ಶೂಟಲ್ಲಿದ್ದೆ. ನನಗ್ ವಿಷಯ ತಿಳಿದ ತಕ್ಷಣ ನನ್ ಕೈ ಕಾಲೇ ನಡ್ಗೋಕ್ ಶುರು ಆಗೋಯ್ತು. ಅಂದ್ರೆ ಹಂಗಿರೋರ್ಗೆ ಹಂಗ ಆಗ್ಬೇಕಾದ್ರೆ ಇನ್ನು ಯಾರ್ಗ್ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಷ್ಟೇ. ಹೌದು ಬಟ್ ಬಹಳ ಫಿಟ್ ಆಗಿದ್ರು ಅಲ್ವಾ? ಫಿಟ್ನೆಸ್ ಬಗ್ಗೆ ತುಂಬಾನೇ ಫಿಟ್ ಆಗಿದ್ರು. ಆಮೇಲೆ ಅವರು ತುಂಬಾನೇ ಡಯಟ್ ಕಾನ್ಶಿಯಸ್. ಏನು ಅದು ಇದು ತಿಂದಿದ್ನ ನನ್ ಸೆಟ್ಟಲ್ ನೋಡ್ಲೇ ಇಲ್ಲ. ಎಲ್ಲ ಪ್ರಾಪರ್ ಫುಡ್ ತಿಂತಾ ಇದ್ರು. ಆಮೇಲೆ ಅವ್ರಿಗೆ ಡ್ರಿಂಕ್ಸ್ ಮಾಡೋದಾಗ್ಲಿ, ಸ್ಮೋಕ್ ಮಾಡೋದಾಗ್ಲಿ ಏನೂ ಇಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ತುಂಬಾನೇ ಫಿಟ್ ಆಗಿದ್ರು, ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಏನಾಯ್ತು ಅಂತ ಗೊತ್ತಿಲ್ಲ. ಏನ್ ಹೇಳ್ಬೇಕು ಅಂತ ಗೊತ್ತಾಗಿದೆ. ಸಚ್ ಎ ನೈಸ್ ಹ್ಯೂಮನ್ ಬೀಯಿಂಗ್. ಅವರು ತುಂಬಾ ಒಳ್ಳೆ ನಟ ಅನ್ನೋದಕ್ಕಿಂತ ಒಳ್ಳೆ ಮನುಷ್ಯ. ನಮ್ಮನ್ನೆಲ್ಲ ನಾವು ತುಂಬಾ 1-2 ವರ್ಷ ವರ್ಕ್ ಮಾಡಿದೀವಿ. ಹಿಟ್ಲರ್ ಕಲ್ಯಾಣದಲ್ಲಿ ಜೊತೆಲೆ ಆಕ್ಟ್ ಮಾಡಿದೀವಿ. ಒಂಥರ ಮನೆಯಲ್ಲಿ ಹೆಂಗೆ ನಾವು ನ್ಯಾಚುರಲ್ ಆಗಿ ಮಾತಾಡ್ತೀವೋ ಆ ತರ ಆಕ್ಟ್ ಮಾಡ್ಸೋರು ಅವರು. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ. ಹೀಗಾಗಿರೋದು ತುಂಬಾ ಮನಸ್ಸಿಗೆ ಬೇಜಾರಾಗಿದೆ. ಎಸ್ಪೆಷಲಿ ಅವರ ವೈಫ್ ವಿದ್ಯಾ ಮ್ಯಾಮ್ಗೆ ಭಗವಂತ ಧೈರ್ಯ ಕೊಡ್ಬೇಕು. ಬಿಕಾಸ್ 2 ಹೆಣ್ಮಕ್ಳಿದಾರೆ ಅವ್ರಿಗೆ. ಅವ್ರು ತುಂಬಾನೇ ಡಿಪೆಂಡೆಂಟ್ ದಿಲೀಪ್ ಸರ್ ಮೇಲೆ. ಅವ್ರು ಹೆಂಗ್ ತಡ್ಕೊಳ್ತಾರೆ ಅನ್ನೋದೇ ಒಂದ್ ದೊಡ್ಡ ವಿಚಾರ. ಬಿಕಾಸ್ ಅವ್ರ ಲವ್ ಮ್ಯಾರೇಜ್ ಆಗಿದ್ದು ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ನಂಗೆ. ನೀವು ಕೊನೆ ಬಾರಿ ಯಾವಾಗ ಭೇಟಿ ಮಾಡಿದ್ರಿ ದಿಲೀಪ್ ರಾಜ್ ಅವ್ರನ್ನ? ನಾವು ಜೋಡಿ ನಂಬರ್ 1 ಶೋ ಅಲ್ಲಿ ಅವರೊಂದು ಬೈಟ್ ಕೊಟ್ಟಿದ್ರು. ಸೊ ಅವಾಗಷ್ಟೇ ನೋಡಿದ್ದಿತ್ತು ಅವರು ಹೇಗಿದ್ದಾರೆ ಅಂತ. ಆದ್ಮೇಲೆ ನಾವು ಭೇಟಿನೇ ಮಾಡಿರ್ಲಿಲ್ಲ. ನಾವು ಹಿಟ್ಲರ್ ಕಲ್ಯಾಣ ಮುಗಿದ್ಮೇಲೆ ಯಾವತ್ತೂ ಭೇಟಿ ಆಗಿರ್ಲಿಲ್ಲ. ನಿಜವಾಗ್ಲೂ ಇದೊಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬಾ ಗಟ್ಟಿಯಾಗಿರೋರ್ಗೆಲ್ಲ ಈ ತರ ಒಂದು ಆಗುತ್ತೆ ಅಂತಂದ್ರೆ ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ರಂಜಿನಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ದಿಲೀಪ್ ರಾಜ್ರವರ ಜೊತೆಗೆ ರಂಜಿನಿ ನಟಿಸಿದ್ರು. ಹಿಟ್ಲರ್ ಕಲ್ಯಾಣ ಧಾರಾವಾಹಿಯನ್ನು ದಿಲೀಪ್ ರಾಜ್ರವರೇ ನಿರ್ದೇಶಿಸಿ ನಿರ್ಮಾಣ ಕೂಡ ಮಾಡಿದರು. ಸೊ ರಂಜಿನಿ ಅವರು ಹೇಳ್ತಾ ಇದ್ರು, ಅಂದರೆ ಬಹಳ ಡಯಟ್ ಕಾನ್ಷಿಯಸ್, ತುಂಬ ಹೆಲ್ದಿ ಫುಡ್ಡನ್ನು ಮಾತ್ರ ತಿಂತಾ ಇದ್ರು. ಯಾವುದೇ ರೀತಿಯ ದುರಭ್ಯಾಸಗಳು ಅಥವಾ ಕೆಟ್ಟ ಅಭ್ಯಾಸಗಳು ಯಾವುದೂ ಇರಲಿಲ್ಲ ದಿಲೀಪ್ ರಾಜ್ರವ್ರಿಗೆ. ಒಳ್ಳೆ ನಟ, ಒಳ್ಳೆ ನಿರ್ದೇಶಕ ಅಂತ ಹೇಳೋದಕ್ಕಿಂತ ತುಂಬ ಒಳ್ಳೆ ವ್ಯಕ್ತಿತ್ವಗಳನ್ನು ಹೊಂದಿದ್ದಂತಹ ವ್ಯಕ್ತಿ ಅನ್ನುವಂತಹ ಮಾತನ್ನು ನಟಿ ರಂಜಿನಿ ನ್ಯೂಸ್ ಫಸ್ಟ್ ಜೊತೆ ಹಂಚಿಕೊಂಡ್ರು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.